Hi, hello students. We are from here, Crystal Institute of Competitive Studies. ನಿಮಗೆ ಈಗಾಗಲೇ ಗೊತ್ತೈತ್ರಿ RRB ರೈಲ್ವೆ ಗ್ರೂಪ್ ಇದ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವು. ಬಟ್ ನಾವು ಇವತ್ತು ಏನ್ ಮಾಡ್ತಿದ್ದೀನಿ ಅಂದ್ರೆ ನಿಮಗ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಎಲ್ಲರೂ ಬಹಳ ಏನ್ ಮಾಡ್ತಿದ್ದಾರೆ ಕನ್ಫ್ಯೂಸಿಂಗ್ ಸ್ಟೇಟ್ ದಾಗ ಇದಾರ. ಎಲ್ಲಾ ಕ್ವಶನ್ಸ್ ಬಹಳ ಈಸಿ ಕ್ವಶನ್ ಪೇಪರ್ ಇದೆ. ನಿಮಗ ನೋಡ್ರಿ ಚಾಪ್ಟರ್ ವೈಸ್ ಕ್ವಶನ್ಸ್ ತಂದಿದ್ದೀನಿ ನಾನು. ಈ ಚಾಪ್ಟರ್ ದಾಗ ಯಾವ್ಯಾವ ಕಾನ್ಸೆಪ್ಟ್ ಕೇಳಿದ್ದಾರೆ ಅವು ಅಷ್ಟ ಕಾನ್ಸೆಪ್ಟ್ ಅನ್ನ ನೋಡ್ಕೊಂಡು ಹೋದ್ರು ಸಾಕ್ರಿ. ಇನ್ನು ಯಾರ್ಯಾರೆಲ್ಲ ಎಕ್ಸಾಮ್ ಹೋಗಿರಲ್ಲ ಮಿಸ್ ಮಾಡ್ಬೇಡ್ರಿ, ಈ ವಿಡಿಯೋವನ್ನ ಪೂರ್ತಿ ಕೊನೆವರೆಗೂ ನೋಡ್ರಿ. ಮತ್ ಯಾರ್ದಾದ್ರೂ ಎಕ್ಸಾಮ್ ಮುಗಿತಂದ್ರ ಕಮೆಂಟ್ ಮಾಡ್ರಿ, ನಿಮ್ಗೂ ಕೂಡ ಇದೇ ತರ ಎಕ್ಸಾಮ್ಸ್ ಕ್ವಶನ್ಸ್ ಬಂದಿದ್ದು ಇಲ್ಲೋ ಅಂತೇಳಿ ನೋಡ್ರಿ. ಇವಾಗ ಫಸ್ಟ್ ಚಾಪ್ಟರ್ ಯಾವ್ದು ಸ್ಟಾರ್ಟ್ ಮಾಡ್ತೀನಿ ಅಂದ್ರ ನಿಮಗ್ ಇವಾಗ ಪರ್ಸಂಟೇಜ್ ಚಾಪ್ಟರ್. ಪರ್ಸಂಟೇಜ್ ಒಳಗ್ ನೋಡ್ರಿ 2 to 3 ಕ್ವಶನ್ಸ್ ಬರ್ತಾವ. ಅವು 2 to 3 ಕ್ವಶನ್ಸ್ ಯಾವ ತರ ರಿಪಿಟೇಷನ್ ಅದಾವ ಅಂದ್ರಿ. ಇವಾಗ ನೋಡ್ರಿ ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ ರೀ, ಚರಣ್ ಸ್ಕೋರ್ಡ್ 72 ಮಾರ್ಕ್ಸ್ ಇನ್ ಅನ್ ಎಕ್ಸಾಮ್ ನೋಡ್ರಿ ವಿಚ್ ವಾಸ್ ಇನ್ಕ್ರೀಸ್ಡ್ 20%, ದೆನ್ ದ ರಿಸಲ್ಟ್ ಈಸ್ ದಿ ನಂಬರ್ ಇಟ್ ಸೆಲ್ಫ್. ಅಂದ್ರೆ ಏನ್ರಿ, ಇವಾಗ ಚರಣ್ ಸ್ಕೋರ್ ಮಾಡಿರ್ತಕ್ಕಂಥ ಸ್ಕೋರ್ ಎಷ್ಟು ಅಂದ್ರೆ ರೀ 72 ಮಾರ್ಕ್ಸ್. ಆ ನಂಬರ್ ಅನ್ನ ಏನಾದ್ರು 20% ಇನ್ಕ್ರೀಸ್ ಮಾಡಿದ್ರೆ ಏನಾಗತ್ತೆ ಏನ್ರಿ, ಅದೇ ನಂಬರ್ ಆಗತ್ತೆ. ಫಸ್ಟ್ ಒಂದ್ ತಿಳ್ಕೊರಿ, ಆ ನಂಬರ್ ಯಾವಾಗ್ಲೂ ನಮ್ದು ಏನಿರ್ತೈತ್ರಿ ಬೇಸ್ ವ್ಯಾಲ್ಯೂ 100% ಇರ್ತೈತಿ. ಇವಾಗ 100% ಇರ್ಬೇಕಂದ್ರಿ ಆಲ್ರೆಡಿ ಅದು ಮಾರ್ಕ್ಸ್ ತಗೊಂಡಿರ್ತಕ್ಕಂಥದ್ದು 72 ಮಾರ್ಕ್ಸ್. ಇನ್ನೂ ಇದಕ್ಕೇನಾದ್ರೂ 20% ಕೂಡ್ಸಿದ ಅಂದ್ರೆ ಎಷ್ಟಾಗುತ್ತೆ ಅಂತ ಇದಂದ್ರೆ 100%. ಇದೇ ನಂಬರ್ ಆಗುತ್ತೆ ಇಟ್ ಸೆಲ್ಫ್ ಅಂತ ಇದ್ದಾನೆ. ಹಂಗಂದ್ರೆ 20% ಆಡ್ ಮಾಡಿದ್ರೆ ಎಷ್ಟಾತ್ರಿ 100% ಆತ್. ಹಂಗಂದ್ರೆ ಬಿಫೋರ್ ಎಷ್ಟಿರ್ತೈತ್ರಿ ಇದು 100% 20% ಇಲ್ಲಿ ಹೋತಂದ್ರ ರಿಮೈನಿಂಗ್ ಏನ್ರಿ ಈ 72 ಅನ್ನೋದು ರಿಮೈನಿಂಗ್ 80% ಮಾರ್ಕ್ಸ್ ಅನ್ನ. 80% ಅಂದ್ರೆ ಎಷ್ಟಾತ್ರಿ ನಮ್ಗೆ ಇವಾಗ 72 ಮಾರ್ಕ್ಸ್ ಆಯ್ತು. ನಮಗ್ ಕಂಡುಹಿಡಿಯದಿರ್ತಕ್ಕಂಥದ್ದು ಆ ನಂಬರ್ ಎಷ್ಟಿತ್ತು ಮೊದಲು. ಆ ನಂಬರ್ ಎಷ್ಟಿರತ್ರಿ 100% ನೋಡ್ರಿ. 0 ಎಕ್ಸ್ ಅಪೋಸಿಟ್ ಯಾವ್ದೈತ್ ನೋಡ್ರಿ, ಅದು ನಮ್ಗೆ ಕ್ಯಾನ್ಸಲೇಷನ್ ಆಗ್ಬೇಕು. ಕ್ರಾಸ್ ಮೆಥಡ್ 0 ಕ್ಯಾನ್ಸಲ್, 8 1 8 9 9 ಇಂಟು 10 ಎಷ್ಟಾತ್ರಿ ಮಾರ್ಕ್ಸ್ 90 ಮಾರ್ಕ್ಸ್ ಏನಾತ್ರಿ ಇದರಲ್ಲಿ ಅವನ್ ಏನಾತ್ರಿ ತೆಗೆದುಕೊಂಡಂತ ಮಾರ್ಕ್. ಡೈರೆಕ್ಟ್ ಇರ್ತೈತ್ರಿ ಎಷ್ಟು ಇನ್ಕ್ರೀಸ್ ಯಾಡ್ ಮಾಡಂದಿದ್ದಾನ ಅದನ್ನಷ್ಟ ಕಾನ್ಸಂಟ್ರೇಷನ್ ಮಾಡ್ರಿ. ಯಾಡ್ ಮಾಡದಿದ್ದು ಇದು ಯಾಡ್ ಮಾಡಿದ್ದು ಮತ್ತು ಮಾರ್ಕ್ಸ್ ಕೂಡಿ 100% ಇರ್ತೈತಿ. ಓಕೆ, ಗೊತ್ತಾಯ್ತ್ರಿ. ಇದು ಆನ್ಸರ್ ಯಾವ್ದ್ರಿ, ಸಿ ಆಪ್ಷನ್. ನೆಕ್ಸ್ಟ್ ನೋಡ್ರಿ ಇದೇ ತರವಾಗಿ ಸೆಕೆಂಡ್ ಕ್ವಶನ್. ಓಕೆ, ಇಲೆಕ್ಷನ್ ಬೇಸ್ಡ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ತಿದ್ದಾನ್ರಿ. ಇಲೆಕ್ಷನ್ ಬೇಸ್ಡ್ ಏನಿರ್ತೈತಿ, ಇನ್ ಆನ್ ಇಲೆಕ್ಷನ್ ಎ ಕ್ಯಾಂಡಿಡೇಟ್ ಗಾಟ್ 60% of the total valid votes and the rest votes B got. Next ನೋಡ್ರಿ, total number of votes costed is 18,500. ನಮ್ಗೆ ಏನೇನ್ ಕೊಟ್ಟಿದ್ದಾನ್ರಿ, ಟೋಟಲ್ ವೋಟ್ಸ್ ಕೊಟ್ಟಿದ್ದಾನೆ, ಅದ್ರಲ್ಲಿ ಹೇಗೆ ಎಷ್ಟು ಬಿದ್ದಾವತ್ ಕೊಟ್ಟಿದ್ದಾನೆ, ಅವ್ರಿಬ್ಬರು ನಡವರ್ಕ ದೆನ್ ಡಿಫರೆನ್ಸ್ ಬಿಟ್ವೀನ್ ನೋಡ್ರಿಲ್ಲ ನಮಗ್ ಕಂಡು ಹಿಡಿಬೇಕಂದಿದ್ದೇನು ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಎಷ್ಟು ವೋಟ್ಸ್ ಇದಾವ. ಒಂದ್ ತಿಳ್ಕೊರಿ, ಯಾವುದೇ ಆಗಿರ್ಲಿ ನಮ್ದ ಪರ್ಸಂಟೇಜ್ ಒಳಗ ಬೇಸ್ ವ್ಯಾಲ್ಯೂ 100% ತಗೋತೀವಿ. ನೋಡ್ರಿ ಟೋಟಲ್ ಆಗಿ ನಮಗ 100% ಇಲೆಕ್ಷನ್ ದಾಗ ವೋಟ್ಸ್ ಇರ್ತಾವು. 2 ಕ್ಯಾಂಡಿಡೇಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಂದ್ ಏನಾತ್ರಿ ಎ ಕ್ಯಾಂಡಿಡೇಟ್, ಇನ್ನೊಂದ್ ಯಾವ್ದು ಕ್ಯಾಂಡಿಡೇಟ್ ಬಿ ಕ್ಯಾಂಡಿಡೇಟ್. ಯಾವುದೇ ಇನ್ವ್ಯಾಲಿಡ್ ವೋಟ್ಸ್ ಇಲ್ಲ ರೀ, ಎಲ್ಲಾ ವ್ಯಾಲಿಡ್ ವೋಟ್ಸ್ ಅಂತ ನಮಗ. ಇನ್ವ್ಯಾಲಿಡ್ ಅಂದ್ರೆ ಕ್ವಶನ್ ದಾಗ ಮೆನ್ಷನ್ ಮಾಡ್ತಾನೆ. ಡೈರೆಕ್ಟ್ ನಿಮಗೆ ವ್ಯಾಲಿಡ್ ಕ್ವಶನ್ಸ್ ವ್ಯಾಲಿಡ್ ಇರ್ತಕ್ಕಂಥ ವೋಟ್ಸ್ ಮೇಲೆ ಇರ್ತೈತಿ. ನೋಡ್ರಿ ಎ ಗಾಟ್ 60% ವೋಟ್ಸ್ ಅಂತ ಇದ್ದಾರೆ. ಇರುವ 100% ದಾಗ ಇವ್ 60% ಬಿದ್ದು ಅಂದ್ರೆ ರಿಮೈನಿಂಗ್ ವೋಟ್ಸ್ ಯಾರಿಗ್ರಿ ಬಿಗೆ ಎಷ್ಟಾಯ್ತು 40% ವೋಟ್ಸ್. ನಮ್ಗೆ ಕೊಟ್ಟಿರ್ತಕ್ಕಂಥ ಅಮೌಂಟ್ ಏನ್ರಿ, ಇದು ನಂಬರ್ ಆಫ್ ವೋಟ್ಸ್ ಕಾಸ್ಟೆಡ್. ಟೋಟಲ್ ನಂಬರ್ ಆಫ್ ವೋಟ್ಸ್ ಕೊಟ್ಟಿದ್ದಾನೆ ಅಂದ್ರೆ ಯಾವ್ದು ನಮ್ ಟೋಟಲ್ ನಂಬರ್ ಆಫ್ 100% ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾನೆ. ಎಷ್ಟೈತ್ರಿ ಅದು 18,500. ನಮ್ಗೆ ಕಂಡು ಹಿಡಿಯಂದಿದ್ದೇನ್ರಿ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಗಾಟ್ ವೋಟ್ಸ್. ಡಿಫರೆನ್ಸ್ ಎಷ್ಟೈತ್ರಿ ಇಬ್ಬರಿಗೆ 20%. 20% votes are how much? ನೋಡ್ರಿ ಎಕ್ಸ್ ಅಪೋಸಿಟ್ ಯಾವ್ದೈತ್ರಿ, ಅದು ನಮ್ಗೆ ಏನಾಗಬೇಕು 0 ಆಗ್ಬೇಕು, 1 ಆಗ್ಬೇಕು. 0 ಕ್ಯಾನ್ಸಲ್ ರೀ, ಈ 0 ಕ್ಯಾನ್ಸಲ್. ನಮ್ಗೆ ಏನ್ ಉಳಿತ್ರಿ 1850 ಇಂಟು
Cross multiply 2. 0, 2 pies are 10, 2 8s are 16, 16 plus 1, 17, 2 1s are 2, 2 plus 1, 3700 is answer. ನೋಡ್ರಿ ಆಪ್ಷನ್ ನಂಬರ್ 1. ನೋಡ್ರಿ ಚುನಾವಣೆ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರ್ತೈತ್ರಿ. ಒಂದ್ ಏನ್ ಇದರಲ್ಲಿ ಎರಡು ಟೈಪ್ ಮುಗಿದ್ರಿ. ಒಂದೇದು ಏನಂದ್ರೆ ರೀ, ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ತಾನೆ, ಮೊದಲು ಇರ್ತಕ್ಕಂಥದ್ದು ಒಂದು ಇರ್ತದೆ, ಇನ್ಕ್ರೀಸ್ ಆದ್ಮೇಲೆ ಆ ನಂಬರ್ ಆಕೈತಿ ಅಂತ ಕೊಟ್ಟಿರ್ತಾನೆ. ಎರಡನೇದು ಇಲೆಕ್ಷನ್ ಬೇಸ್ಡ್ ಆತ್ರಿ. ಇವಾಗ ನೋಡ್ರಿ ಥರ್ಡ್ ಕ್ವಶನ್ ಹೋಗೋಣ. ನೋಡ್ರಿ ಇವಾಗ ಥರ್ಡ್ ಕ್ವಶನ್ ಇದು ನೋಡ್ರಿ, ಪರ್ಸೆಂಟೇಜ್ ಒಳಗ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರೀ. ಇದು ಪ್ರತಿಯೊಂದು ಏನೈತಲ್ರಿ ಎಕ್ಸಾಮ್ಸ್ ದಾಗ ನಿಮಗ ಈ ಟೈಪ್ ಬಾಳ ಕೇಳ್ರಿ. ವಾಟ್ ಪರ್ಸೆಂಟೇಜ್ ಕಾನ್ಸೆಪ್ಟ್ ವ್ಯಾಲ್ ನೋಡ್ರಿ, ವಾಟ್ ಪರ್ಸೆಂಟೇಜ್ ಬರ್ತದ ತಿಳ್ಕೊಂಡ್ಬಿಡ್ರಿ. ವಾಟ್ ಪರ್ಸೆಂಟೇಜ್ ಆಕ್ಚುಲಿ ಏನಿರ್ತೈತಲ್ರಿ, ಇದನ್ನ ಏನ್ ಮಾಡಬೇಕು, ಡಿನಾಮಿನೇಟರ್ ವ್ಯಾಲ್ಯೂ ತಗೋಬೇಕು. ಯಾಕಂದ್ರೆ ಇದು ಬೇಸ್ ವ್ಯಾಲ್ಯೂ ರೀ. ಇಷ್ಟಕ್ಕೆ ಇದು ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತಂದ್ರಿ ಗೊತ್ತತ್ರಿ. ಇವಾಗ ನೋಡ್ರಿ ಬೇಸ್ ವ್ಯಾಲ್ಯೂ ಎಷ್ಟಾಯ್ತು, 50/60. ನೀವು ಪರ್ಸೆಂಟೇಜ್ 10th ಇದ್ದ ಹೆಂಗ್ ಕಂಡು ಹಿಡಿತೀರಿ, ಆಫ್ 10 ಮಾರ್ಕ್ಸ್ ಮೇಲೆ ತಗೋತೀರಿ, ಟೋಟಲ್ ಮಾರ್ಕ್ಸ್ ಕೆಳಗಡೆ ತಗೋತೀರಿ. ಈಗ ಟೋಟಲ್ ಅನ್ನೋದು 50/60 ಅನ್ನ ಗೊತ್ತಾಯ್ತ್ರಿ. ಇವಾಗ ನಮ್ಗೆ ಎಷ್ಟ ಐತ್ರಿ ಅದು ಆಫ್ 10 ಇರ್ತಕ್ಕಂಥದ್ದು 20/40 ರೀ. ಎಷ್ಟು ಪರ್ಸೆಂಟೇಜ್ ಆಗುತ್ತೆ ನೋಡ್ರಿ, 20/40 ಇಂಟು ಏನ್ ಮಾಡ್ಬೇಕ್ರಿ 100. ಇವಾಗ ನೋಡ್ರಿ ನೆಕ್ಸ್ಟ್ ಸ್ಟೆಪ್ ದಾಗ ಈ 50/60 ಮೇಲ್ಗಡೆ ಹೋಯ್ತಂದ್ರೆ ಏನಾಗತ್ರಿ, ರಿವರ್ಸ್ ಆಗ್ತದೆ. ಇವಾಗ 20/40 ಇತ್ರಿ, ಮೇಲ್ಗಡೆ ಹೋಯ್ತಂದ್ರ ಇದು 50 ಮೇಲ್ಗಡೆ ಇರ್ತಕ್ಕಂಥದ್ದನ್ನ ಏನಾಗತ್ರಿ ಕೆಳಗಡೆ ಬರುತ್ತೆ. ಡಿನಾಮಿನೇಟರ್ ಇರ್ತಕ್ಕಂಥದ್ದು ಏನಾಗುತ್ತೆ ಇಂಟು ಇಂಟು ಎಷ್ಟು ಐತ್ರಿ ನಮಗ 100. ಇವಾಗ ಕ್ಯಾನ್ಸಲೇಷನ್ ಏನೇನಕ್ಕ ನೋಡ್ರಿ, 0 0 2 1s 2 2s 2 1s 2 30s 50 1s 52s 30 ಇಂಟು 2 ಎಷ್ಟ್ರಿ 60%. ಈ ನಂಬರ್ ಇದಕ್ಕೆ ಎಷ್ಟಾಗುತ್ತೆ ರೀ, 60% ವ್ಯಾಲ್ಯೂ ಆಗುತ್ತೆ. ನೋಡ್ರಿ ನಮ್ದು ಆನ್ಸರ್ ಎಷ್ಟ್ರಿ, ಬಿ ಇಸ್ ಅವರ್ ಆನ್ಸರ್. ಇವಾಗ ನೋಡ್ರಿ ಪರ್ಸೆಂಟೇಜ್ ಒಳಗೆ 3 ಟಾಪಿಕ್ ಇದೆ. ಇದರಲ್ಲಿ ನೋಡ್ರಿ ವಾಟ್ ಪರ್ಸೆಂಟೇಜ್ ಒಂದೇ ಇದೆ, ಇಲೆಕ್ಷನ್ ಬೇಸ್ಡ್ ಒಂದೇ ಇದೆ, ಇನ್ನೊಂದು ಕಾನ್ಸೆಪ್ಟ್ ಏನೇ ಇದೆ ರೀ, ಇನ್ಕ್ರೀಸಿಂಗ್ ನಂಬರ್ 72% 20% ಇನ್ಕ್ರೀಸ್ ಆದ್ರೆ ಇವು 3 ಕಾನ್ಸೆಪ್ಟ್ ಒಳಗೆ ಫಸ್ಟ್ನೇ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಫಿಕ್ಸ್ಡ್ ಕ್ವಶನ್ ಇದೆ ನೋಡ್ರಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಮೇಲೆ ಹೋದ್ರೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಇದರಲ್ಲಿ ಇವಾಗ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ, ನಾವು ಪ್ರಾಫಿಟ್ ಅಂಡ್ ಲಾಸ್ ಕಾನ್ಸೆಪ್ಟ್ ಮೇಲೆ. ಪ್ರಾಫಿಟ್ ಅಂಡ್ ಲಾಸ್ ಕಾನ್ಸೆಪ್ಟ್ ಒಳಗೆ ನಿಮ್ಗೆ ಮೇನ್ ಆಗಿ ಕೇಳೋದು ಏನಂದ್ರೆ ರೀ, ಡಿಸ್ಕೌಂಟ್ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ. ಇಲ್ಲಿ ನೋಡ್ರಿ ಎಷ್ಟು ಕ್ವಶನ್ಸ್ ಬಂದ್ರು ಡಿಸ್ಕೌಂಟ್ ಮೇಲೆ ಬಂದಿರ್ತಾವ. ನೀನು ಇದು ಒಂದು ಕ್ವಶನ್ ಅನ್ನ, ಇದೊಂದು ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮೊದಲು ನೋಡ್ರಿ ಡಿಸ್ಕೌಂಟ್, MRP ಮಾರ್ಕಪ್ ಪ್ರೈಸ್ ಏನ್ರಿ. ಮೊದಲು ನೋಡ್ರಿ, ನೀವು ಒಂದ್ ಅಂಗಡಿಗೆ ಹೋಗ್ತಿರತ್ತೆ ಹೋಗ್ರಿ, ಶರ್ಟ್ ತಗೋಕ್ MRP ರೇಟ್ ಅತ್ತೆ ಬರ್ದಿರ್ತಾರೆ. MRP ರೇಟ್ ಅಂದ್ರೆ ಏನ್ರಿ, ಅವ್ರೊಂದು ತೊಗೊಂಬಂದಿದ್ದಕ್ಕಿರ್ತಾರೆ ಹೆಚ್ಚಿಗೆ ಅಮೌಂಟಿಗೆ ಅಲ್ಲಿ ಏನ್ ಮಾಡ್ತಾರ್ರಿ ಹಚ್ತಾರ. ಇವಾಗ ಒಂದು 500 ತಂದಿರತ್ತಿ ಕುರಿ ಆ ಶರ್ಟ್ ಅನ್ನ, ಅವ್ರು ಏನ್ ಮಾಡಿದ್ರೆ ಅದನ್ನ 600 ರುಪೀಸಿಗೆ ಹಚ್ಚಿರ್ತಾರೆ. ಅದ್ರ ಮ್ಯಾಲ ನಾವು ಡಿಸ್ಕೌಂಟ್ ಕೊಡ್ತೀವಿ ಅಂತಾರೆ. ಇವಾಗ 500 ಹಚ್ಚಿ 500 ತಂದು ನಿಮ್ಗೆ 550 ಡೈರೆಕ್ಟ್ ಅಂದ್ರೆ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ತೀರಿ, ಇಲ್ಲ ಬಿಡಿಸ್ತೀರಿ, ಒಂದು 10% ಡಿಸ್ಕೌಂಟ್ ಕೊಡ್ರಿ, 5% ಕೊಡ್ರಿ ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅಮೌಂಟ್ ಜಾಸ್ತಿ ಹಚ್ಚಿ ನಿಮಗೆ ಡಿಸ್ಕೌಂಟು ಕೊಟ್ಟಂಗ ಆಗಿರ್ಬೇಕ್ರಿ. ಮತ್ತೇನ್ ಮಾಡ್ತಾರೆ, ಅವ್ರಿಗೆ ಪ್ರಾಫಿಟ್ ತಗೋಬೇಕು. ನೋಡ್ರಿ ಅದ ಕಾನ್ಸೆಪ್ಟ್ ಮ್ಯಾಲ ನಿಮಗೆ ಇವಾಗ ಕ್ವಶನ್ ಐತಿ. A shopkeeper marks his goods at a price so that allowing a discount of 20%, he still makes a profit of 8%. ಅವನು 20% ಡಿಸ್ಕೌಂಟ್ ಕೊಟ್ಟ ಮ್ಯಾಲೂ ಕೂಡ ರೀ ಅವಂಗ 8% ಪ್ರಾಫಿಟ್ ಆಗುತ್ತೆ. ಗೊತ್ತಾಯ್ತ್ರಿ. ನೋಡ್ರಿ ಫೈಂಡ್ ಹಾಗಾದ್ರೆ MRP ರೇಟ್ ಏನು, ಮಾರ್ಕ್ ಪ್ರೈಸ್ ಎಷ್ಟ್ರಿ, ಆರ್ಟಿಕಲ್ ವಿಚ್ ಇಸ್ ಕಾಸ್ಟ್ ಎಷ್ಟ್ 500. ಕಾಸ್ಟ್ ಅಂದ್ರೆ ಏನ್ರಿ, ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ. ಅವ್ನ್ CP ಕೊಟ್ಟಿದಾನ್ರಿ ಎಷ್ಟಿದೆ 100 ಅತ್ತೆ, 100% ಇರ್ತೈತ್ರಿ CP. ಅದ್ರ ಪ್ರೈಸ್ ಎಷ್ಟತ್ತೆ ಕೊಟ್ಟಿದ್ದಾನೆ 500. 100% ಅಂದ್ರೆ ಏನ್ರಿ 500. ನಮಗ್ ಕೇಳಿರ್ತಕ್ಕಂಥದ್ದು MRP ಎಷ್ಟು ಅಂತ ಕೇಳಿದಾನೆ. ಕರೆಕ್ಟ್. MRP ಕೊಟ್ಟಿಲ್ಲ ಅಂದ್ರ ಒಂದು ಮೈಂಡ್ ಒಳಗೆ ಫಿಕ್ಸ್ ಆಗ್ಬಿಡ್ರಿ, ಅವ್ನ ಏನಾದ್ರು ಕೊಟ್ಟಿರ್ತಾನ್ರಿ ಸಮ್ ಆಫ್ ದ ಕ್ವಶನ್ ದಾಗ 20% ಅಬೌವ್ ತೋರಿ ಕಾಸ್ಟ್ ಪ್ರೈಸ್ ಕಿತ್ತತೆ. ಕೊಟ್ಟೇ ಇಲ್ಲ ಅಂದ್ರ MRP ಅನ್ನ 100 ರುಪೀಸ್ ತಗೊಂಡ್ಬಿಡ್ರಿ ಬೆಸ್ಟ್. ಸುಮ್ನೆ ರೀ ಅಸ್ಯೂಮ್ ದಟ್ 100. ಇವಾಗ ನಾವ್ ಇದಕ್ಕ ಎಷ್ಟು ಡಿಸ್ಕೌಂಟ್ ಕೊಡ್ತಾನೋ ಗೊತ್ತಿಲ್ಲ ರೀ. ಅವಾಗ ಡಿಸ್ಕೌಂಟ್ ಕೊಟ್ಟ ಮೇಲೆ ನಮ್ದು ಅಮೌಂಟ್ ಎಷ್ಟಾಗತ್ತೆ ರೀ, 20% ಡಿಸ್ಕೌಂಟ್ ಅಂದ್ರೆ ಎಷ್ಟಾತ್ರಿ ಇದು
80 rupees ಆಯ್ತು. 20% ಡಿಸ್ಕೌಂಟ್ 80 rupees ಆಯ್ತು. ಇದು ನಮ್ದು ಡಿಸ್ಕೌಂಟ್ ಕೊಟ್ಟ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ರೀ. ಇದು ನಮ್ಗೆ ಏನಾತ್ರಿ ಇವಾಗ ಎಸ್ ಪಿ. ಕರೆಕ್ಟ್. 80 ಅಂದ್ರನ ನಮಗೆ ಎಷ್ಟೈತ್ರಿ ಸೇಲಿಂಗ್ ಪ್ರೈಸ್ ಎಷ್ಟೈತಿ ನೋಡ್ರಿ. ಹಿ ಮೇಕ್ಸ್ ಪ್ರಾಫಿಟ್ ಆಫ್ 8%. ಎಸ್ ಪಿ ಕೊಟ್ಟಿದ್ದಾನ್ರಿ ಅವನು. ಎಷ್ಟು ಕೊಟ್ಟಿದ್ದಾನೆ 108%. ಪ್ರಾಫಿಟ್ ಅಂದ 100 ಮೇಲೆ ತಗೋರಿ, ಲಾಸ್ ಅಂದ 100 ಕೆಳಗಡೆ ತಗೋರಿ. ಇವಾಗ 8% ಲಾಸ್ ಅಂದ 92 ತಗೊಂಡ್ಬಿಡ್ರಿ, 92%. ಇವಾಗ ನೋಡ್ರಿ ಇದು ಸೇಲಿಂಗ್ ಪ್ರೈಸ್, ಇದು 108% ಅಂದ್ರೆ ಎಷ್ಟ್ರಿ 80 rupees. ಡೈರೆಕ್ಟ್ ನಮಗೆ ಇವಾಗ ಏನ್ ಕಂಡಿಡಿದ್ರಿ 100 rupees ಅಂದ್ರೆ ಏನು, ಎಷ್ಟಾಗುತ್ತೆ ಎಕ್ಸ್ ಗೊತ್ತೈತ್ರಿ. ಇವಾಗ ನೋಡ್ರಿ ಎಕ್ಸ್ ಅಪೋಸಿಟ್ ಯಾವ್ದೈತ್ರಿ 80 ಐತಿ. 0 0 ಕ್ಯಾನ್ಸಲ್ ರೀ. 4 2s 8, 2 ಉಳಿತ್ರಿ 4 7s 2 1s 2 5s 27 into 5 ಏನಾತ್ರಿ ಎಂ ಆರ್ ಪಿ ರೇಟ್ ಆತ್ರಿ. ಎಂ ಆರ್ ಪಿ ನೋಡ್ರಿ ಇಲ್ಲಿ ನಮಗ ನೆಕ್ಸ್ಟ್ ಕ್ವಶನ್. ಇದ ಕ್ವಶನ್ ದಲ್ಲಿ ನಮಗ್ ಎಂ ಆರ್ ಪಿ ವ್ಯಾಲ್ಯೂನ ಕಂಡುಹಿಡಿ ಅಂದಿದ್ದಾನ್ರಿ. ಇದು ನಮ್ದೇನು ಎಂ ಆರ್ ಪಿ. ಇದಕ್ಕೆ ರೊಕ್ಕ ಅಮೌಂಟ್ ಎಷ್ಟಾಗುತ್ತೆ ಕಂಡುಹಿಡಿ ಅಂದಿದ್ದಾನ್ರಿ. ನಮಗ್ ಕೊಟ್ಟಿರ್ತಕ್ಕಂಥದ್ದು ಯಾವ್ದ್ರಿ ಎರಡರದು ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾನೆ. 100% ಅಂದ್ರೆ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾನೆ, ಎಷ್ಟೈತ್ರಿ 500 ಇದೆ. ಹಂಗಂದ್ರೆ 27.5% ಅದು. 27 into 5% ಅಂದ್ರೆ ಎಷ್ಟು ಮಲ್ಟಿಪ್ಲಿಕೇಶನ್ ಮಾಡ್ಬೇಕತ್ತಿಲ್ಲ ರೀ. ಲಾಸ್ಟಿಗೆ ಒಮ್ಮೆ ಮೆಟರ್ ನಡೀತೈತಿ. ಎಕ್ಸ್ ಅಪೋಸಿಟ್ ಯಾವ್ದೈತ್ರಿ 100. ಅದು ನಮಗೆ ಏನಾಗಬೇಕು 1 ಆಗ್ಬೇಕು. 0 0 0 0 0 0 0 ಇದನ್ನ ಕ್ಯಾನ್ಸಲ್ ಮಾಡ್ಕೊರಿ. ಇದನ್ನ ರೀ ಯಾವ್ದ್ರ ಒಂದ್ ಕಡೆ 1 ಟೈಪ್ ಮಾಡ್ಕೊಂಡ್ರೆ ಮುಗಿತೈತ್ರಿ. ಏನ್ ಉಳಿತ್ರಿ 27 into 5 into 5. 5 into 5 ಎಷ್ಟಾತ್ರಿ ಇದು 25. 25 7s ಎಷ್ಟ್ರಿ 175. 25 2s ಎಷ್ಟ್ರಿ 15. 15 plus 17 ಎಷ್ಟ್ರಿ 50 plus 17 675. ಅವರ ಆನ್ಸರ್ ಎಷ್ಟಾತ್ರಿ 675. ಗೊತ್ತಾಯ್ತ್ರಿ. ಫಿಕ್ಸ್ ಕ್ವಶನ್ಸ್ ಇರ್ತತೆ. ಒಂದ್ ಸ್ವಲ್ಪ ನೋಡ್ರಿ ನೀವು ಕಾನ್ಸಂಟ್ರೇಷನ್ ಮಾಡ್ಬೇಕಾಗಿರ್ತಿದ್ವಿ. ಮೊದಲು ಎಂ ಆರ್ ಪಿ ಪ್ರೈಸ್ ಎಷ್ಟಿದೆ, ಪರ್ಸೆಂಟೇಜ್ ನಲ್ಲಿ ಎಷ್ಟಿದೆ ಅಂತ ಕಂಡಿಡ್ಕೊಂಡ್ಬಿಡ್ರಿ. ಗೊತ್ತಾಯ್ತ್ರಿ. ಇದ್ರ ಮೇಲೆ ಒನ್ಸ್ ಅಗೇನ್ ಇನ್ನೊಂದ್ಸಲ ವಿಡಿಯೋ ನೋಡ್ರಿ. ಈ ಕ್ವಶನ್ಸ್ ಅನ್ನ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದೇ ಒಂದೇ ಟೈಪ್. ಇದರ ಟೈಪ್ ವೈಸ್ ನೆನಪಿಟ್ಕೋರಿ. ಒಂದೇದೇನ್ರಿ ಮಾರ್ಕಪ್ ಪ್ರೈಸ್ ಕೊಟ್ಟಿರುದಿಲ್ಲ ರೀ. ಈಗ ಎರಡನೇ ಕ್ವಶನ್ ದಾಗ ನೋಡ್ರಿ ಎಂ ಆರ್ ಪಿ ಮಾರ್ಕಪ್ ಪ್ರೈಸ್ ಎಷ್ಟಿದೆ ಅಂತ ಕೊಟ್ಟಿರ್ತಾನೆ. ಅ ಡೀಲರ್ ಮಾರ್ಕ್ಸ್ ಈಸ್ ಗೂಡ್ಸ್ 20% above the cost price. 20% above the cost price ಅಂತ ಹೇಳಿದಾನೆ. ಕಾಸ್ಟ್ ಪ್ರೈಸ್ ಯಾವಾಗಲೂ ಕಾಸ್ಟ್ ಪ್ರೈಸ್ ಈಸ್ ಆಲ್ವೇಸ್ 100%. ಇದಕ್ಕಿಂತ 20% ಅಬೌವ್ ಅಂದ್ರಿ ಎಂ ಆರ್ ಪಿ ಎಷ್ಟಾತ್ರಿ ಡೈರೆಕ್ಟ್ ಏನಾತ್ರಿ 120%. ಡೈರೆಕ್ಟ್ ಎಂ ಆರ್ ಪಿ ಅವನೇ ಕೊಟ್ಟ. ದೆನ್ ಅಲೌಸ್ ಅ ಡಿಸ್ಕೌಂಟ್ ಇನ್ ಇಟ್ ಮೇಕ್ಸ್ ಪ್ರಾಫಿಟ್ ಆಫ್ 8%. ಇದ್ರ ಮ್ಯಾಲ ಎಷ್ಟು ಡಿಸ್ಕೌಂಟ್ ಕೊಡ್ತಾನೋ ಗೊತ್ತಿಲ್ಲ ರೀ. ಡಿಸ್ಕೌಂಟ್ ಕೊಟ್ಟ ಮೇಲೆ ತಮ್ಗೆ 8% ಪ್ರಾಫಿಟ್ ಆಗತೈತ್ರಿ. ಹಂಗಂದ್ರೆ ಸೇಲಿಂಗ್ ಪ್ರೈಸ್ ಎಷ್ಟಾತ್ರಿ ಈ 20 ಡಿಸ್ಕೌಂಟ್ ಗೊತ್ತಿಲ್ಲ ರೀ. ಡಿಸ್ಕೌಂಟ್ ಪರ್ಸೆಂಟೇಜ್ ಎಷ್ಟೈತೆ ಗೊತ್ತಿಲ್ಲ ನಮಗ. ಅವಾಗ ಅವ್ಗೆ ಎಷ್ಟಾಗುತ್ತೆ ರೀ 108% ಆಗತ್ತೆ. ಮಾರ್ಕಪ್ ಪ್ರೈಸ್ ಕೊಟ್ಟ, ಎಂ ಆರ್ ಪಿ ರೇಟ್ ಕೊಟ್ಟ ರೀ, ಡೈರೆಕ್ಟ್ ಸೇಲಿಂಗ್ ಪ್ರೈಸ್ ಕೊಟ್ಟ. ಇಲ್ಲಿ ನೋಡ್ರಿ ಈ ತರ ಕ್ವಶನ್ಸ್ ಇದ್ದ ಏನು ಮಾಡಬೇಡ್ರಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಕೌಂಟ್ ಆತ್ರಿ 120 ಇದ್ದದ್ದು 108 ಆತ್ರಿ. 108 ಅಂದ್ರೆ ಎಷ್ಟು ಕಡಿಮೆ ಆಗೈತ್ರಿ 12% ಚೇಂಜ್ ಆಗೈತ್ರಿ. ಅದನ್ನ ಮೇಲ್ಗಡೆ ಇಟ್ಕೋರಿ. ಎಲ್ಲಿಂದ ಚೇಂಜ್ ಆಗ್ತದು ಮಾರ್ಕಪ್ ಎಂ ಆರ್ ಪಿ ರೇಟ್ ಇಂದ. ಅದನ್ನ ಡಿನಾಮಿನೇಟರ್ ತಗೋರಿ. 120 into 100 ಮಾಡ್ರಿ. 12 1s 12 10s 0 0 ಕ್ಯಾನ್ಸಲ್. ನೋಡ್ರಿ ಎಷ್ಟಾತ್ ನಮ್ಗ 10% ಈ ಡಿಗ್ರೀಸ್. ನಮ್ದು ಎಷ್ಟು ಕೊಟ್ಟಿರ್ತಾನ್ರಿ ಹಂಗಿತ್ತಂದ್ರ ಅವನು ಡಿಸ್ಕೌಂಟ್ ನಮಗ 10% ಕೊಟ್ಟಿರ್ತಾನೆ ಅಂದಂಗ ಅರ್ಥ. ಏನು ಇಲ್ಲ ರೀ. ಡೈರೆಕ್ಟ್ ಎಂ ಆರ್ ಪಿ ಇಂದ ಸೇಲಿಂಗ್ ಪ್ರೈಸ್ ಎಷ್ಟು ಕಡಿಮೆ ಆಗಿದೆ 12% ಕಡಿಮೆ ಆಗೈತ್ರಿ. ಆ 12% ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಕಂಡುಹಿಡಿಬೇಕು. 12 ಟೋಟಲ್ ಎಂ ಆರ್ ಪಿ 120. ಯಾಕಂದ್ರೆ ಬೇಸ್ ವ್ಯಾಲ್ಯೂ ಡಿವೈಡರ್ ರೀ ಯಾವಾಗ್ಲೂ ಇಂಟು 100 ಮಾಡ್ಬೇಕ್ರಿ 10%. ಗೊತ್ತಾಯ್ತ್ರಿ. ಎರಡು ಟೈಪ್ ಅದು. ನೆಕ್ಸ್ಟ್ ಕ್ವಶನ್ ನೋಡ್ರಿ.
ಇದೊಂದು ಕ್ವಶನ್ ನೋಡ್ಬಿಡ್ರಿ, ಇವ್ 3 ಕ್ವಶನ್ಸ್ ಮಾಡ್ಕೊಂಡವ್ರಿ, ಫಿಕ್ಸ್ 2 ಕ್ವಶನ್ಸ್ ಬಂದ ಬರ್ತಾವ್ರಿ, ನಿಮ್ 2 ಮಾರ್ಕ್ಸ್ ಪಕ್ಕ ಆಗ್ತೈತಿ. ನೆಕ್ಸ್ಟ್ ನೋಡ್ರಿ, ರಮೇಶ್ ಆಫ್ಟರ್ ಗಿವಿಂಗ್ ಅ 50% ಡಿಸ್ಕೌಂಟ್ ರಮೇಶ್ earns 30% ಪ್ರಾಫಿಟ್, ದೆನ್ ಫೈಂಡ್ ದ ಮಾರ್ಕ್ ಪ್ರೈಸ್. ಮಾರ್ಕಪ್ ಪ್ರೈಸ್ ಏನಂದ್ರೆ ಇದನ್ನ ವ್ಯತ್ಯಾಸ ಹೇಳ್ತ ನಾನು. ಮಾರ್ಕ್ ಪ್ರೈಸ್ ಅಂಡ್ ಮಾರ್ಕಪ್ ಪ್ರೈಸ್ ಏನಂದ್ರೆ ರೀ, ನಿಮಗೆ ಬಹಳ ಕನ್ಫ್ಯೂಸ್ ಮಾಡ್ತಾನೆ ಇವನು. ಮಾರ್ಕಪ್ ಪ್ರೈಸ್, ಮಾರ್ಕ್ ಅಪ್ ಪ್ರೈಸ್. ಓಕೆ ನೋಡ್ರಿ, ನಮ್ದ ಕಾಸ್ಟ್ ಪ್ರೈಸ್ ಎಷ್ಟು ಇರ್ತೈತ್ರಿ? ಆಲ್ವೇಸ್ 100%. ಪ್ರಾಫಿಟ್ ಅಂದ 100% ಮೇಲ್ಗಡೆ ತಗೋಬೇಕ್ರಿ ಸೇಲಿಂಗ್ ಪ್ರೈಸ್. ಲಾಸ್ ಅಂದ 100% ಬಿಲೋ ತಗೋಬೇಕ್ರಿ. ಇವಾಗ ನೋಡ್ರಿ, ಆಫ್ಟರ್ ಗಿವಿಂಗ್ 30% ಡಿಸ್ಕೌಂಟ್, MRP ಕೊಟ್ಟಿಲ್ಲ ರೀ, ಅವಾಗ ಏನ್ ಮಾಡ್ರಿ? MRP ಕೊಟ್ಟಿಲ್ಲ ಅಂದ್ರ 100 ಇಟ್ಕೊಂಡ್ಬಿಡ್ರಿ. MRP ಕೊಟ್ಟಿಲ್ಲ ಅಂದ್ರೆ ಏನ್ರಿ? 100. ಇವ್ ನೋಡ್ರಿ 50% ಡಿಸ್ಕೌಂಟ್, 50% ಏನಾತ್ರಿ? ಡಿಸ್ಕೌಂಟ್ ಆತ. ಡಿಸ್ಕೌಂಟ್ ಆತರ 100 50% ಡೈರೆಕ್ಟ್ ಡಿಸ್ಕೌಂಟ್ ಅಂದ್ರೆ ಎಷ್ಟು ಉಳಿತ್ರಿ? ನಮಗ 50 ಉಳಿತು. ಇಷ್ಟಕ್ಕೆ ಮಾರಿದಾಗ ಪ್ರಾಫಿಟ್ ಆಗತ್ರಿ. ಡಿಸ್ಕೌಂಟ್ ಕೊಟ್ಟ ಮೇಲೆ ಬರೋದ ಏನ್ರಿ? ಸೇಲಿಂಗ್ ಪ್ರೈಸ್. ಆಫ್ಟರ್ ಡಿಸ್ಕೌಂಟ್ ಬರೋದ ಏನ್ರಿ ನಮಗ? ಸೇಲಿಂಗ್ ಪ್ರೈಸ್. ಇದು ಸೇಲಿಂಗ್ ಪ್ರೈಸ್. ಎಷ್ಟ ಐತೈತಿ ಇದಂದ್ರೆ ನಮಗ್ ಪ್ರಾಫಿಟ್ 30% ಅಂದ. 50 ಅಂದ್ರನ 130% ಆತ್ರಿ. 130%. ನಮಗ್ ಕೇಳಿರ್ತಕ್ಕಂಥದ್ದು ಏನ್ರಿ ಅವನು? ಮಾರ್ಕಪ್ ಪ್ರೈಸ್ ಅಂದ್ರೆ MRP ರೇಟ್ ಎಷ್ಟಾತ್ರಿ? ಹೆಂಗಿತ್ತಂದ್ರ 100%. 50 130 ಅಂದ್ರ 100 ಅದ್ರ ಡಬಲ್ ರೀ. 130 ಡಬಲ್ ಎಷ್ಟ್ರಿ? 260% ಜೊತೆ ಡೈರೆಕ್ಟ್ 260 ಆನ್ಸರ್ ಹಾಕ್ಬೇಡ್ರಿ. ಯಾಕಂದ್ರೆ ರೀ, ಮಾರ್ಕ್ಡ್ ಪ್ರೈಸ್ ಅಂದಿದ್ದ ಅಂದ್ರ ರೀ 260% ಆಕಿತ್ತು. ಮಾರ್ಕ್ ಅಪ್ ಅಂದ್ರ ರೀ ಆ ಕಾಸ್ಟ್ ಪ್ರೈಸ್ ಕಿಂತ ಎಷ್ಟು ಜಾಸ್ತಿ ಐತಲ್ರಿ ಅದನ್ನ ಅಷ್ಟ ತಗೋಬೇಕು. ಇವಾಗ ಆಲ್ರೆಡಿ ನಮ್ಮ ಕಾಸ್ಟ್ ಪ್ರೈಸ್ ಎಷ್ಟು ಐತ್ರಿ? 100%. ಅದಕ್ಕಿಂತ ಎಷ್ಟು ಜಾಸ್ತಿ ಐತ್ರಿ? 260 ಅಂದ್ರ 160 ರೀ. ಅವಾಗ ನಮ್ನ ಆನ್ಸರ್ ಏನ್ರಿ? 160 ಆಗುತ್ತೆ. ಎರಡು ಕೊಟ್ಟಿರ್ತಾನೆ ನಿಮ್ ಕನ್ಫ್ಯೂಸ್ ಮಾಡೋಕ. ಇಲ್ಲಿ ನೀವು ಕಾನ್ಸಂಟ್ರೇಷನ್ ಮಾಡ್ರಿ, ಮಾರ್ಕ್ ಅಪ್ ಅಂದಾನೋ ಏನು ಮಾರ್ಕ್ಡ್ ಪ್ರೈಸ್ ಅಂದಿದಾನೋ. ಹೌದಾದ್ರೆ ಇಷ್ಟು 3 ಕ್ವಶನ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೋರಿ. ಇದರಲ್ಲಿ ಅಟ್ಲೀಸ್ಟ್ ಮಿನಿಮಮ್ 2 ಕ್ವಶನ್ಸ್ ಬರ್ತಾವ್ರಿ. ಇದು ಪ್ರಾಫಿಟ್ ಅಂಡ್ ಲಾಸ್ ಕಾನ್ಸೆಪ್ಟ್. ನೆಕ್ಸ್ಟ್ ನೋಡ್ರಿ, ನಿಮಗ